ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು ಅಧ್ಯಾಯದ ಸಂಕ್ಷೇಪದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು 14 ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಭಗವಂತ ಸಂಕ್ಷೇಪವಾಗಿ ಅದನ್ನು ತಿಳ್ಕೊಂಡ್ವಿ. 14ನೇ ಶ್ಲೋಕದಲ್ಲಿ ತಾನೇ ಎಲ್ಲ ಜಗತ್ತಿನ ಕರ್ತೃವಾಗಿದ್ರೂ ಕೂಡ ನನ್ನನ್ನು ಅಕರ್ತ ಅಂತ ತಿಳ್ಕೊ ಅಂತ ಹೇಳಿ ತನ್ನ ಕರ್ಮಗಳ ದಿವ್ಯತೆಯ ಬಗ್ಗೆ ಮತ್ತೆ ಅದನ್ನು ತಿಳ್ಕೊಳ್ಳೋದ್ರಿಂದ ಬರುವಂಥ ಫಲ ಏನು ಅಂತಂದರೆ ಕರ್ಮಗಳಲ್ಲಿ ಬಂಧಿಸದೇ ಇರೋದು ಅಂತ ಹೇಳ್ದ. ಅಂದರೆ ನಾವು ಕರ್ಮದಿಂದ ಬಿಡುಗಡೆಯನ್ನು ಹೊಂದುತ್ತೀವಿ, ಬಂಧನಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನ ತಿಳಿಸ್ದ. ಆಮೇಲೆ ಮುಂದುವರೆದು 15ರಲ್ಲಿ ಭೂತಕಾಲದ ಮುಮುಕ್ಷುಗಳಿರ್ತಾರಲ್ಲ ಅವರ ಉದಾಹರಣೆಯನ್ನು ಕೊಟ್ಟು, ಅಂದರೆ ಯಾರು ಮುಮುಕ್ಷುಗಳಾಗಿ ಹೋಗಿದಾರೋ ಭೂತಕಾಲದಲ್ಲಿ ಅವರ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ಅರ್ಜುನನಿಗೆ ನಿಷ್ಕಾಮ ಭಾವದಿಂದ ನೀನು ಕರ್ಮ ಮಾಡು ಅಂತಂದ್ಬಿಟ್ಟು ಇಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯಾವುದು 15ನೇ ಶ್ಲೋಕದಲ್ಲಿ. 16ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ ಕೂಡ ಅವನು ಕರ್ಮಗಳ ರಹಸ್ಯವನ್ನು ತಿಳಿಸುವಂತಹ ಪ್ರತಿಜ್ಞೆಯನ್ನು ಮಾಡಿ ಕರ್ಮಗಳ ತತ್ವವನ್ನು ದುರ್ವಿಜ್ಞೇಯ, ಅಂದರೆ ಅದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಕರ್ಮಗಳ ತತ್ವವನ್ನು, ಆದರೆ ಅದನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕ ಅಂತ ಕೂಡ ಹೇಳಿದ್ದಾನೆ. ನೋಡಿದ್ರ, ಈಗ ಕರ್ಮಗಳ ತತ್ವಗಳು ಕಷ್ಟ ತಿಳ್ಕೊಳ್ಳೋಕೆ ಅಂತ, ಅಯ್ಯೋ ತಿಳ್ಕೊಳ್ಳಿಲ್ಲ ಅಂದ್ರು ಆಯಿತು ಬಿಡು ಪರವಾಗಿಲ್ಲ ಅನ್ನೋ ಹಾಗಿಲ್ಲ, ಅದನ್ನು ತಿಳ್ಕೊಳ್ಬೇಕಾಗಿರೋದು ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸೊ ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾರಲ್ಲ ಅಂಥವರ ಪ್ರಶಂಸೆಯನ್ನು ಕೂಡ ಭಗವಂತ ಮಾಡಿದ್ದಾನೆ. ಮತ್ತು 19ರಿಂದ 23ರವರೆಗೂ ಕೂಡ ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಯಾರು ದರ್ಶಿಸ್ತಾರೆ ನೋಡಿ, ಅಂದರೆ ಯಾರು ಆ ರೀತಿ ನೋಡ್ತಾರೋ ಅಂಥ ಮಹಾಪುರುಷರ ಮತ್ತು ಸಾಧಕರ ಬೇರೆ ಬೇರೆ ಲಕ್ಷಣಗಳು ಹೇಗಿರುತ್ತೆ, ಅವ್ರು ಹೇಗೆ ಆಚರಣೆಗಳನ್ನು ಮಾಡ್ತಾರೆ, ಆ ಎಲ್ಲ ವರ್ಣನೆಯನ್ನು ಕೂಡ ಮಾಡ್ತಾ ಅವರ ಪ್ರಶಂಸೆಯನ್ನು ಭಗವಂತ ಮಾಡಿದ್ದಾನೆ. ನೋಡಿ, ಇವಾಗ ಈ ಅಧ್ಯಾಯದ ಸಂಕ್ಷೇಪ ಅನ್ನೋದು ಯಾಕಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆಯಾ? ಈ ಅಧ್ಯಾಯ ಯಾಕೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸಂಕ್ಷೇಪವಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದಂಗೆ ಅಯ್ಯೋ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋಂಥ ಒಂದು ಆಸೆ ನಮ್ಮಲ್ಲಿ ಬರುತ್ತೆ ಅಲ್ವಾ? ಇಷ್ಟೆಲ್ಲ ಹೇಳಿದಾನ, ನಾನು ಇದನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿ ಬರುತ್ತೆ. ಸೊ ಇನ್ನು 24ರಿಂದ 30ನೇ ಶ್ಲೋಕದವರೆಗೂ ಕೂಡ ಭಗವಂತ ಏನು ಹೇಳಿದಾನೆ, ಬ್ರಹ್ಮಯಜ್ಞ, ದೈವಯಜ್ಞ ಮತ್ತು ಅಭೇದ ದರ್ಶನ ರೂಪಿ ಯಜ್ಞಗಳೇ ಆದಿ ಅಂತ ಯಜ್ಞಗಳ ವರ್ಣನೆಯನ್ನ ಎಲ್ಲ ಯಜ್ಞ ಕರ್ತೃಗಳನ್ನು ಕೂಡ ಯಜ್ಞವೇತ್ತ ಮತ್ತು ನಿಷ್ಪಾಪರು ಅಂತ ಕೂಡ ಹೇಳಿದಾನೆ. ಯಾರ್ಯಾರೆಲ್ಲ ಯಜ್ಞಗಳನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ನಿಷ್ಪಾಪರು ಅಂತ ಅಂದ್ಬಿಟ್ಟು ಹೇಳಿದಾನೆ. ಮತ್ತು 31ನೇ ಶ್ಲೋಕದಲ್ಲಿ ಆ ಯಜ್ಞಗಳಲ್ಲಿ ಉಳಿದಿರುತ್ತಲ್ಲ ಅಂಥ ಅಮೃತವನ್ನು ಯಾರು ಅನುಭವಿಸ್ತಾರೋ ಅಂಥವರಿಗೆ ಸನಾತ ಬ್ರಹ್ಮನ ಪ್ರಾಪ್ತಿಯಾಗತ್ತೆ. ಮತ್ತು ಯಜ್ಞ ಮಾಡದೇ ಇರುವಂಥವರಿಗೆ ಎರಡೂ ಲೋಕಗಳಲ್ಲೂ ಕೂಡ ಸುಖ ಸಿಗೋದಿಲ್ಲ, ಅಂದರೆ ಯಜ್ಞಗಳನ್ನು ಮಾಡಲೇಬೇಕು ಅನ್ನುವಂಥ ವಿಷಯವನ್ನು ಹೇಳಿದಾನೆ ಭಗವಂತ. ಈಗ ಬೇಕಾದಷ್ಟು ಜನ, ನಾವು ಕೂಡ ಆ ಒಂದು ಲಿಸ್ಟಲ್ಲೇ ಇದ್ದವರು ಅಂತ ಇಟ್ಕೊಳ್ಳಿ. ಮುಂಚೆ ನಮಗೆ ಜ್ಞಾನ ತಿಳುವಳಿಕೆ ಇಲ್ಲದೆ ಇದ್ದಾಗ ಯಾರಾದರೂ ಈ ರೀತಿ ಮಾಡಿ ಆ ರೀತಿ ಮಾಡಿ ಇದನ್ನು ಮಾಡಬೇಕು ಅಂತಂದಾಗ ಏನಿಲ್ಲ ಅದನ್ನೆಲ್ಲ ಮಾಡಲಿಲ್ಲ ಅಂದರೂ ಆಗುತ್ತೆ, ನಮ್ಮ ಇಷ್ಟ ಬಂದಂಗೆ ನಾವು ಇರ್ಬೋದು ಅನ್ನೋಂಥ ಮನಸ್ಥಿತಿಯಲ್ಲಿ ಇದ್ದವರೇ ನಾವೂ ಕೂಡ. ಆದರೆ ಈಗ ಸ್ವಲ್ಪ ಧರ್ಮಗ್ರಂಥಗಳು ಅದನ್ನೆಲ್ಲ ತಿಳ್ಕೊಳ್ತಾ ಏನಾಗಿದೆ ನಮಗೆ, ಹೌದು ನಾವು ಕೂಡ ಇದನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದಿದ್ದೀವಿ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಅವ್ರು ಮಾಡಿರ್ತಾರೆ ಅಲ್ವಾ, ಅದನ್ನು ತಿಳ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ತಿಳ್ಕೊಂಡು ಬರೀ ತಿಳ್ಕೊಂಬಿಟ್ರೆ ಸಾಕಾ? ಇಲ್ಲ, ಅದನ್ನು ನಾವು ಪಾಲನೆ ಕೂಡ ಮಾಡಬೇಕಲ್ವ, ನಮ್ಮ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಆದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ತಿಳ್ಕೊಳ್ಳುವಂಥ ಆಸಕ್ತಿನೂ ಇರೋದಿಲ್ಲ. ಕೆಲವರು ತಿಳ್ಕೊಂಡಿರ್ತೀವಿ ಆದರೆ ಅದನ್ನು ಫಾಲೋ ಮಾಡಲ್ಲ, ಕೆಲವರು ತಿಳ್ಕೊಂಡು ಅದನ್ನು ಫಾಲೋ ಮಾಡೋರು ಇರ್ತಾರೆ ಅಲ್ವಾ? ಅದೇ ಥರ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಇದಕ್ಕೆ ಅಂತ ಕೆಲವೊಂದು ನಿಯಮಗಳನ್ನು ಹಾಕಿರ್ತಾನೆ. ಇಲ್ಲಿರೋರು ಹಿಂಗೆ ಇರಬೇಕು ಅಂತಂದ್ಬಿಟ್ಟು ಅದನ್ನು ಫಸ್ಟು ತಿಳ್ಕೋಬೇಕಾಗಿರುವಂಥದ್ದು ನಮ್ಮ ಧರ್ಮ. ತಿಳ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಏನು ಪನಿಷ್ಮೆಂಟ್ ಇರುತ್ತೋ ಅದು ನಮಗೆ ಸಿಕ್ಕೇ ಸಿಗುತ್ತೆ.
ಆಯಿತು ತಿಳ್ಕೊಂಡ್ವಿ. ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಆಯಿತಾ? ಇಲ್ಲ, ಅದನ್ನು ಅಳವಡಿಸ್ಬೇಕು ನಮ್ಮ ಜೀವನದಲ್ಲಿ. ಅದಕ್ಕೆ ಅಲ್ವಾ ಹೇಳ್ಕೊಡೋದು. ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತಂದರೆ ಏನು ಪ್ರಯೋಜನ ನಾನು ತಿಳ್ಕೊಂಡುನು? ಅಲ್ವಾ? ಆ ರೀತಿ ಇಲ್ಲಿ ಭಗವಂತ ನೋಡಿ ಕರ್ಮಗಳನ್ನು, ಯಜ್ಞಗಳನ್ನು ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಅದಕ್ಕೇನು ಫಲ ಇದೆಯೋ ಅದು ನಮಗೆ ಸಿಕ್ಕೇ ಸಿಗತ್ತೆ. ಆಯಿತಾ? ಈಗ ಇಲ್ಲೇನು ಹೇಳಿದಾನೆ, ಸನಾತನ ಬ್ರಹ್ಮನ ಪ್ರಾಪ್ತಿಯಾಗತ್ತೆ. ಯಾರು ಯಜ್ಞಗಳನ್ನು ಮಾಡ್ತಾರೋ ಅಥವಾ ಯಜ್ಞಗಳಲ್ಲಿ ಉಳಿದಂಥ ಅಮೃತವನ್ನು ಅನುಭವಿಸ್ತಾರೋ ಅವರಿಗೆ ಆ ಭಗವಂತನ ಪ್ರಾಪ್ತಿಯಾಗತ್ತೆ. ಯಜ್ಞ ಮಾಡದೇ ಇರೋರಿಗೆ ಏನಾಗುತ್ತೆ ಅಂತಂದರೆ ಎಲ್ಲಿ ಹೋದರೂ ಕೂಡ ಅಂದರೆ ಇಹದಲ್ಲೂ ಇಲ್ಲ, ಪರದಲ್ಲೂ ಇಲ್ಲ, ಎಲ್ಲೂ ಅವರಿಗೆ ಸುಖ ಅನ್ನೋದು ಸಿಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾನೆ. ಮುಂದುವರೆದ ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.